ವಿಪರೀತ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇರೋದು ಅಂದ್ರೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಅಲ್ವಾ? ಶಿವಾನಂದ ಪಾಟೀಲ್ ಅವರು ಈಗ ತಾನೇ ಬೆಳಗಾವಿಗೆ ಹೋಗಿದ್ದಾರೆ, ರೈತ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಕಬ್ಬು ಬೆಳೆಗಾರರ ಸಮಸ್ಯೆ ಆಲಿಸೋಕೆ ಕೊನೆಗೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ರೈತರ ಹೋರಾಟದ ಸ್ಥಳಕ್ಕೆ ಶಿವಾನಂದ ಪಾಟೀಲ್ ಹೋಗಿದ್ದಾರೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಎಂಟ್ರಿ ಆಗಿದೆ. ಇದನ್ನೇ ಕೇಳ್ತಾ ಇದ್ದಿದ್ದು ಆ ಭಾಗದ ಜನ. ಸಚಿವರು ಜಾಗಕ್ಕೆ ಬರ್ತಾ ಇದ್ದಂತೆ ರೈತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ರೈತ ಮುಖಂಡರನ್ನ ಶಿವಾನಂದ ಪಾಟೀಲ್ ಅವರು ಸರ್ಕಸ್ ಮಾಡಿ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಆಲಿಸೋಕೆ ಫೈನಲಿ ಸರ್ಕಾರ ಮುಂದಾಗ್ತಾ ಇದೆ. ರೈತರ ಹೋರಾಟದ ಸ್ಥಳಕ್ಕೆ ಶಿವಾನಂದ ಪಾಟೀಲ್ ಅವರು ಹೋಗಿದ್ದಾರೆ. ಈಗ ಇವರು ಒಂದು ಜಾಗಕ್ಕೆ ಹೋಗಿದ್ದಾರೆ, ಬಟ್ ಏನು ಡಿಸಿಷನ್ ಆ ಜಾಗದಲ್ಲಿ ನಿಂತ್ಕೊಂಡು ತಗೊಳಕ್ಕಾಗಲ್ಲ. ಯಾಕಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಈಗ 2 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಅನ್ನೋಕ್ಕಿಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು, ನಾಳೆ ಬೆಳಗ್ಗೆ 11 ಗಂಟೆಗೆ ಈ ಶುಗರ್ ಫ್ಯಾಕ್ಟರಿ ಓನರ್ಸ್ ಗಳ ಜೊತೆಗೆ ಮೀಟಿಂಗ್ ಮಾಡ್ತೀನಿ ಅಂತ. ಎರಡನೇದು, ರೈತ ಮುಖಂಡರ ಜೊತೆಗೆ ಹೋರಾಟ ಅಂದ್ರೆ ಮೀಟಿಂಗ್ ಮಾಡ್ತೀವಿ ಅಂತ. ಬಹುಶಃ ಶಿವಾನಂದ ಪಾಟೀಲ್ ಅವರು ಈ ಮೀಟಿಂಗ್ ಬನ್ನಿ ಕೆಲವರು ಅಂತ ಕರೆಯಕ್ಕೆ ಏನಾದ್ರು ಬಂದಿದಾರೋ ಅಥವಾ ಹೇಗೋ ಗೊತ್ತಿಲ್ಲ. ನನ್ನ KH ಪಾಟೀಲ್ ಅವರು ಹೋಗಿದ್ರು. ಸಂಬಂಧವೇ ಪಡೆದ ಸಚಿವರು ಹೋದಾಗ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವೊಂದು ಖಾರವಾದ ಪ್ರಶ್ನೆಗಳನ್ನ ಕೇಳಿದ್ರು. ಉತ್ತರ ಕೊಡಕ್ ತಡಬಡಾಯಿಸ್ಬಿಟ್ರು KH ಪಾಟೀಲ್ ಅವರು. ಶಿವಾನಂದ ಪಾಟೀಲ್ ಅವರು ಹೋಗ್ಬೇಕಿತ್ತು ಅಂತ ಕೇಳ್ತಾ ಇದ್ರು. ಫೈನಲ್ ಹೋಗಿದ್ದಾರೆ. ಈಗ ನಮ್ಮ ಸಚಿವರು ನಿನ್ನೆ ಸರ್ಕಾರದಿಂದ ಮಂತ್ರಿಯವರಾಗಿರ್ತಕ್ಕಂಥ ಕಾನೂನು ಸಚಿವರು HK ಪಾಟೀಲ್ ಸಾಹೇಬರೆಲ್ಲ ಬಂದ್ರೆ ಅವರಿಗೆಲ್ಲ ಹಲವಾರು ಬೇಡಿಕೆಗಳನ್ನ ನಮ್ಮ ಮೀಡಿಯಾದವರುಗಳಿಂದ ಈ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕ ಅವರೆಲ್ಲ ಕೂಡ ಅರ್ಥ ಮಾಡಿಕೊಡ್ತಕ್ಕಂಥದ್ದಾಗೈತಿ. ಅವರು ಕೂಡ ಆ ವಿಷಯನ ಮುಖ್ಯಮಂತ್ರಿಯವರು ಬಹುಶಃ ತಿಳಿಸಿ. ಓಕೆ, ಬೆಳಗಾವಿಯ ಗುರ್ಲಾಪುರದಲ್ಲಿ ಆರಂಭ ಆದಂತಹ ಹೋರಾಟ ರಾಜ್ಯದ ಮೂಲೆ ಮೂಲೆಯಲ್ಲೂ ಹೆಚ್ಚಾಗ್ತಾ ಇದೆ. ಕಬ್ಬು ಬೆಳೆಗಾರರು ಕೆಲವೊಂದು ಬೇಡಿಕೆಗಳನ್ನ ಮುಂದಿಡ್ತಾ ಇದ್ದಾರೆ. ಅದು ಕಟಾವಿನಿಂದ ಹಿಡಿದು ಎಲ್ಲವನ್ನ ಶುಗರ್ ಫ್ಯಾಕ್ಟರಿ ತನಕ ಲೋಡ್ ಆಗಿ ಅನ್ಲೋಡ್ ಆಗೋ ತನಕ ಕೂಡ ಅದರ ಬೆಲೆಯನ್ನ ನೀವು ಬರ್ಸಿ, ಮತ್ತೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ. ಈಗ FRP SAP ಅಂತ ಸರ್ಕಾರ ಇದೀಗ ರೈತರಿಗೆ ಇದನ್ನೆಲ್ಲ FRP ಎಲ್ಲ ಯಾರು ಗೊತ್ತಾ ಮಾಡೋದು? ನಾವಲ್ಲ ರೀ, ಕೇಂದ್ರ ಸರ್ಕಾರದವ್ರು ಮಾಡೋದು. ಅವ್ರು ಹೇಳ್ತಾ ಇದ್ದಂಗೆ ನಾವು ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇವ್ರು ಅಂತ ಇದ್ದಾರೆ. ಇದರ ನಡುವೆ ನೀವಾದ್ರೂ ಮಾಡಿ ಅವರಾದ್ರೂ ಮಾಡಿ ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸತತ ಇವತ್ತು 8ನೇ ದಿನದ ಹೋರಾಟ ಇದು, ಪ್ರತಿಭಟನೆ ಇದು. ಸಾವಿರಾರು ಸಂಖ್ಯೆಯಲ್ಲಿ ರೈತರೆಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟರಿ ಓನರ್ಗಳು ಬಗ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಅಲ್ಟಿಮೇಟ್ ಆಗಿ ನಾಳೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ನೆನ್ನೆ 8 ಗಂಟೆ ತನಕ ಡೆಡ್ ಲೈನ್ ಬೇರೆ ಕೊಟ್ಟಿದ್ರು. ಅದರ ಮಧ್ಯದಲ್ಲೇ ಇವತ್ತು ಸಾಲ್ವ್ ಮಾಡುವಂತಹ ಪ್ರಯತ್ನ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಆಯ್ತು. ಅಂದ್ರೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೀಟಿಂಗ್ ಹಣ್ಣಾಗುತ್ತಾ ಕಾಯ ಆಗುತ್ತಾ ನಾಳೆ ತನಕ ನಾವು ನೀವು ವೇಟ್ ಮಾಡಲೇಬೇಕು. ಸೊ ಫೈನಲಿ ಶಿವಾನಂದ ಪಾಟೀಲ್ ಅಲ್ಲಿಗೆ ಹೋಗಿದ್ದಾರೆ. ಬಹುಶಃ ಇವ್ರುಗಳಿಗೆ ಇನ್ವೈಟ್ ಮಾಡ್ಬೋದು. ಕೆಲವೊಬ್ರು ಬನ್ನಿ ನೀವು ಮಾತಾಡೋಣ, ಸಿದ್ದರಾಮಯ್ಯ ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಇಂಥ ಟೈಮಿಗೆ ಬನ್ನಿ ಚರ್ಚೆ ಮಾಡೋಣ, ಸಾಲ್ವ್ ಮಾಡೋಣ ಅಂತ ಕೇಳ್ಬಹುದು. ಜೊತೆಗೆ ಮೋದಿ ಅವ್ರನ್ನ ಮೀಟ್ ಮಾಡೋಕ್ಕೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಸೊ ಕಾದ್ ನೋಡೋಣ ಏನೇನು ಆಗುತ್ತೆ ಅಂತ. ಬೆಂಬಲ ಬೆಲೆ ನಿಗದಿ ಮಾಡೋದು ಬರೀ ಕೇಂದ್ರ ಸರ್ಕಾರವ ಅಂದ್ರೆ ಖಂಡಿತವಾಗ್ಲೂ ಹೌದು. FRP ಎಲ್ಲ ಅವರೇ ನೋಡ್ಕೊಳ್ಬೇಕು, ಅವ್ರು ಹೇಳ್ತಾ ಇದ್ದಂಗೆ ಇವ್ರು ಇಂಪ್ಲಿಮೆಂಟ್ ಮಾಡಬೇಕು. ಆದ್ರೆ ರಾಜ್ಯ ಸರ್ಕಾರದ ಕೈಲಿ ಆಗಲ್ವಾ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲಿ ತನಕ ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು. ಎಕ್ಸಾಂಪಲ್, ಬೊಮ್ಮೆ ಅವ್ರ ಸರ್ಕಾರದಲ್ಲಿ ಆಗಿದೆ, ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರದಲ್ಲಿ ಆಗಿದೆ. ಬರೀ BJP ಲೀಡರ್ಸ್ ಗಳ ಹೆಸರೇಳದ್ ಬೇಡ. ಇದೇ ಸಿದ್ದರಾಮಯ್ಯ 2014ರಲ್ಲಿ ಫಸ್ಟ್ ಟೈಮ್ CM ಆಗಿದ್ದಾಗ ಯಾರು ಇವರ ಸರ್ಕಾರದ ಒಬ್ಬ ಸಚಿವರು ಕೂಡ ಟನ್ನಿಗೆ 150 ರೂಪಾಯಿ ನಂಗೆ 300 ಕೋಟಿ ಅಲರ್ಟ್ ಮಾಡಿದ್ರು ಅವಾಗ. ಈಗ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ ಗೊತ್ತಿಲ್ಲ, ನೀವಾದ್ರೂ ಮಾಡಿ, ಇಲ್ಲ ಕೇಂದ್ರದವರಾದ್ರೂ ಮಾಡಿ, ಒಟ್ಟು ಬೆಂಬಲ ಬೆಲೆಯನ್ನ ರೈತರಿಗೆ ಅನುಕೂಲವಾಗುವಂತೆ ಮಾಡಿಕೊಡಿ.